ಇಬ್ಬರು ಕಂದಾಯ ಅಧಿಕಾರಿಗಳ ಸಸ್ಪೆಂಡ್ ಮಾಡಿದಂತ ಪ್ರಕರಣ. ವಿನಾಕಾರಣ ಈ ಖಾತಾ ಅರ್ಜಿ ತಿರಸ್ಕರಿಸಿದ ಆರೋಪದಡಿ ಸಸ್ಪೆಂಡ್. ಇಬ್ಬರು ಕಂದಾಯ ಅಧಿಕಾರಿಗಳ ಸಸ್ಪೆಂಡ್ ಮಾಡಿದಂತಹ ಪ್ರಕರಣ. ವಿನಾಕಾರಣವಾಗಿ ಈ ಖಾತಾ ಅರ್ಜಿ ತಿರಸ್ಕರಿಸಿದಂತಹ ಆರೋಪದಡಿ ಇದೀಗ ಸಸ್ಪೆಂಡ್. ಕಳೆದ 3 ತಿಂಗಳಲ್ಲಿ ಸುಮಾರು 25,000 ಅರ್ಜಿಗಳ ತಿರಸ್ಕಾರ ಆಗಿದೆ ಅಂತ. 25,000 ಅರ್ಜಿಗಳು. ಶೀಘ್ರ ಮತ್ತಷ್ಟು ಕಂದಾಯ ಅಧಿಕಾರಿಗಳು ಜೈಲು ಸೇರೋದು ಫಿಕ್ಸ್ ಅಂತ ಹೇಳಲಾಗ್ತಿದೆ. ಸಿಬಿಐ ವಿಶೇಷ ಆಯುಕ್ತ ಮೌನೀಶ್ ಮುದ್ಗಲ್ ಸ್ಫೋಟಕ ಮಾಹಿತಿ ಕೊಟ್ಟಿದ್ದಾರೆ. ತಪ್ಪಿತಸ್ಥ ಅಧಿಕಾರಿಗಳು ಅಮಾನತು ಜೊತೆಗೆ ಆಂತರಿಕ ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಬ್ಬರು ಅಧಿಕಾರಿಗಳು ಸಸ್ಪೆಂಡ್ ಆಗಿದಂತಹ ಪ್ರಕರಣ. ವಿನಾಕಾರಣವಾಗಿ ಈ ಖಾತಾ ಅರ್ಜಿಗಳನ್ನ ತಿರಸ್ಕಾರ ಮಾಡಿದ್ದಂತಹ ಗಂಭೀರ ಆರೋಪ ಬಂದಿತ್ತು. ಕಳೆದ 3 ತಿಂಗಳಲ್ಲಿ ಸುಮಾರು 25,000 ಅರ್ಜಿಗಳನ್ನು ತಿರಸ್ಕಾರ ಮಾಡಿದಾರಂತೆ. ಈ ಪ್ರಕರಣದಲ್ಲಿ ಈ ಆರೋಪದಡಿಯಲ್ಲಿ ಮತ್ತಷ್ಟು ಕಂದಾಯ ಅಧಿಕಾರಿಗಳು ಜೈಲು ಸೇರೋದು ಫಿಕ್ಸ್ ಅಂತೆ. ಸಿಬಿಐ ಡೈರೆಕ್ಟರ್ ಬೆಂಗಳೂರು ಅಥಾರಿಟಿಯ ವಿಶೇಷ ಆಯುಕ್ತ ಮೌನೀಶ್ ಮುದ್ಗಲ್ ಈ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ತಪ್ಪಿತಸ್ಥ ಅಧಿಕಾರಿಗಳು ಅಮಾನತು ಮಾಡುವುದರ ಜೊತೆಗೆ ಆಂತರಿಕ ತನಿಖೆಯನ್ನು ಮಾಡ್ತೀವಿ ಅಂತ. ವಿನಾಕಾರಣ ಈ ಖಾತಾ ಅರ್ಜಿಗಳನ್ನು ತಿರಸ್ಕರಿಸಲಾಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಕಂದಾಯ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಲಾಗಿದ್ದಂಥ ಪ್ರಕರಣ. ಕಳೆದ 3 ತಿಂಗಳಲ್ಲಿ ಸುಮಾರು 1 ಲಕ್ಷ ಅಂತಿಮ ಈ ಖಾತಾಗಳನ್ನು ಕೊಡಲಾಗಿದೆ. ಇದೇ ಅವಧಿಯಲ್ಲಿ ಸಿಬಿಐ ಕಂದಾಯ ಅಧಿಕಾರಿಗಳು 25,000 ಅರ್ಜಿಗಳನ್ನು ತಿರಸ್ಕರಿಸಲಾಗಿದೆ. ಅವುಗಳಲ್ಲಿ ಹಲವು ತಪ್ಪು ಅಥವಾ ಆಧಾರ ರಹಿತ ಕಾರಣಗಳಾಗಿ ತಿರಸ್ಕರಿಸಲ್ಪಟ್ಟಿವೆ ಅಂತ ಆಂತರಿಕ ಪರಿಶೀಲನೆಯ ವೇಳೆ ಪತ್ತೆಯಾಗಿದೆ ಅಂತ ಮೌನೀಶ್ ಮುದ್ಗಿಲ್ ಸ್ಫೋಟಕ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪ್ರಸ್ತುತವಾಗಿ ವಿಶೇಷ ನಿರಾಕರಣೆ ಲೆಕ್ಕ ಪರಿಶೋಧನೆ ನಡೀತಾ ಇದೆ ಮತ್ತು ಸರಿಪಡಿಸುವಿಕೆಯ ಜೊತೆಗೆ ಅಂತಹ ಅಕ್ರಮಗಳಿಗೆ ಕಾರಣ ಅಂತ ಕಂಡು ಬಂದ ಅಧಿಕಾರಿಗಳ ವಿರುದ್ಧ ನಾವು ಕ್ರಮವನ್ನು ಕೈಗೊಳ್ತೀವಿ ಅಂತ ಮೌನೀಶ್ ಮುದ್ಗಿಲ್ ಹೇಳಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೇವನೂರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, 25,000 ಅರ್ಜಿಗಳನ್ನು ವಿನಾಕಾರಣ ತಿರಸ್ಕಾರ ಮಾಡಿದಾರಂತೆ. ಇದೀಗ ಇಬ್ಬರು ಅಧಿಕಾರಿಗಳು ಮತ್ತಷ್ಟು ಅಧಿಕಾರಿಗಳನ್ನು ನಾವು ವಿಚಾರಣೆಗೆ ಒಳಪಡಿಸ್ತೀವಿ ಅಂತ ಹೇಳ್ತಿದ್ದಾರೆ. ಇದು ಅತ್ಯಂತ ಸ್ಫೋಟಕವಾದ ಮಾಹಿತಿ. ಯಾಕಂತಂದ್ರೆ ನೋಡಿ, 25,000 ಜನನ್ನ ದಿನನಿತ್ಯ ಅಲ್ದಾಡ್ಸಿರುವಂತದ್ದು. ಅಂದ್ರೆ ಬೇರೆ ಬೇರೆ ಕಾರಣಗಳನ್ನ ಕೊಟ್ಟು ಅರ್ಜಿ ಸಮರ್ಪಕ ವೈದ್ಯರು ಕೂಡ ಈ ಖಾತವನ್ನ ಅವರು ಮಾಡದಲೆ ಇದನ್ನ ತಿರಸ್ಕಾರ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಆಂತರಿಕ ಪರಿಶೋಧನೆ ಏನು ನಡೀತಾ ಇದೆ, ಅದಕ್ಕೊಂದು ವಿಶೇಷ ತಂಡವನ್ನ ರಚನೆ ಮಾಡಿದ್ರು ಮೌನೀಶ್ ಮುದ್ಗಿಲ್ ಅವರು. ಆ ತಂಡದ ಆಂತರಿಕ ಪರಿಶೋಧನೆಯಲ್ಲಿ ಇದೊಂದು ಅತ್ಯಂತ ಸ್ಪಷ್ಟವಾಗಿ ಗೋಚರ ಆಗಿರುವಂತದ್ದು. RIಗಳು RAಗಳು ಏನು ರೆವಿನ್ಯೂ ಆಫೀಸರ್ಸ್ ಗಳಿದ್ದಾರೆ, ಇವರು ತಮ್ಮ ಕಂದಾಯ ಇಲಾಖೆಯ ಅಧಿಕಾರಿಗಳು, ಇವರು ನಿತ್ಯ ಓಡಾಡ್ತಿರುವಂತ ಜನಸಾಮಾನ್ಯರಿಗೆ ಅವರ ಅರ್ಜಿಗಳಲ್ಲಿ ಇದು ಸರಿ ಇಲ್ಲ ಅದು ಸರಿ ಇಲ್ಲ ತಗೊಂಬನ್ನಿ ಅಂತ ಓಡಾಡ್ತಿದ್ದಾರೆ. ಆ ಅರ್ಜಿಯನ್ನ ಅವರು ಸಲ್ಲಿಕೆ ಮಾಡಿರುವಂತ ಕಾಪಿಗಳು ಇರೋ ಹಿನ್ನೆಲೆಯಲ್ಲಿ ಅವುಗಳನ್ನ ಮರುಪರಿಶೀಲನೆ ಮಾಡೋ ಸಂದರ್ಭದಲ್ಲಿ 25,000ಕ್ಕೂ ಹೆಚ್ಚು ಅಪ್ಲಿಕೇಶನ್ ಗಳನ್ನ ಇವರು ರೌಂಡ್ ರಾಬಿನ್ ಸಿಸ್ಟಮ್ ಏನಿತ್ತು ಆ ಸಿಸ್ಟಮ್ ನಡಿನಲ್ಲಿ ಇವರು ಸರಿಯಾಗಿ ಸಮರ್ಪಕ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಈ ಹಿಂದೆ ಇಬ್ಬರು ಕಂದಾಯ ಇಲಾಖೆ ಉನ್ನತ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಹೋರಾಟವನ್ನ GB ಅಧಿಕಾರಿ ನೌಕರರ ಸಂಘ ಹೋರಾಟವನ್ನ ಮಾಡಿ ಇದು ಸಸ್ಪೆನ್ಷನ್ ಮಾಡಿದ್ದು ಸರಿಯಲ್ಲ, ಈ ರೀತಿ ಮಾಡೋದ್ರಿಂದ ಅಧಿಕಾರಿಗಳಿಗೆ ಮನೋಧೈರ್ಯ ಕಮ್ಮಿ ಆಗುತ್ತೆ, ಸ್ಟಾಫ್ ಕಮ್ಮಿ ಇದೆ, ಹಾಗಾಗಿ ಇದನ್ನು ಸರಿಯಲ್ಲ ಅನ್ನುವಂತ ಒಂದು ಪ್ರತಿಭಟನೆ ಮಾಡಿದ್ರು. ಜೊತೆನಲ್ಲಿ ಅವರು ಮನವಿಗಳನ್ನ ಕೂಡ ಸಲ್ಲಿಸಿದ್ರು, ಹೋರಾಟವನ್ನು ಕೂಡ ಮಾಡಿದ್ರು. ಆದ್ರೆ ಮೌನೀಶ್ ಮುದ್ಗಿಲ್ ಇದಕ್ಕೆಲ್ಲವಕ್ಕೂ ಕೂಡ ಸಂಬಂಧಪಟ್ಟಂತೆ DCM DK ಶಿವಕುಮಾರ್ ಅವರಿಗೆ ಪತ್ರವನ್ನು ಕೂಡ ಬರೆದು ಕಳಿಸಿದ್ದಾರೆ. ಏನಂತಂದ್ರೆ, ನಾನು ನನ್ನ ಕರ್ತವ್ಯ ಮಾತ್ರ ನಾನು ನಿಭಾಯಿಸಿದ್ದೇನೆ, ನನ್ನಿಂದ ಕರ್ತವ್ಯ ಲೋಪ ಆಗಿಲ್ಲ, ಜನಸಾಮಾನ್ಯರಿಗೆ ಈ ಖಾತವನ್ನ ಲಂಚ ಇಲ್ಲದೆ ಕೊಡಬೇಕು ಎನ್ನುವ ಉದ್ದೇಶಕ್ಕೆ ನಾನು ಅದನ್ನ ಈ ಸಿಸ್ಟಮ್ ನ ಜಾರಿಗೆ ತಂದಿರುವಂತದ್ದು. ಸಿಸ್ಟಮ್ ನಲ್ಲಿ ಸರಿಯಾಗಿ ಕೆಲಸ ಮಾಡಬೇಕಾದ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡಿದ ಜನಸಾಮಾನ್ಯರಿಗೆ ಏನು ನಾವು ತೊಂದರೆಯನ್ನ ಕೊಟ್ಟಿರುವಂತದ್ದು ಪತ್ತೆ ಆಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ನಾನು ನನ್ನ ಕರ್ತವ್ಯವನ್ನ ಮಾಡಿದ್ದೇನೆ ಹೊರತು ಯಾರ ವಿರುದ್ಧನೂ ಕೂಡ ವೈಯಕ್ತಿಕವಾಗಿ ನಾನು ಕೆಲಸವನ್ನ ಅವ್ರನ್ನ ಟಾರ್ಗೆಟ್ ಮಾಡಿರುವಂತ ಕೆಲಸವನ್ನ ಮಾಡಿಲ್ಲ. ಅದಕ್ಕೆ ಬದಲಾಗಿ ಅವರ ಏನು ಅವ್ರಿಗೆ ಯಾರು ಕೆಲಸವನ್ನ ಯಾರು ಮಾಡಿಲ್ಲ ಅವ್ರನ್ನ ಸಸ್ಪೆಂಡ್ ಮಾಡುವಂತ ಕೆಲಸ ಮಾಡಿದ್ದೇನೆ. ಈಗಾಗಲೇ ಏನಪ್ಪಾ ವಿಚಾರ ಅಂದ್ರೆ 25,000 ಅರ್ಜಿಗಳನ್ನ ಯಾರ್ಯಾರು ಈ ಸರಿಯಾಗಿ ಕೆಲಸವನ್ನು ನಿರ್ವಹಣೆ ಮಾಡಿಲ್ಲ ಅವರು ಕೂಡ
ಅವ್ರ ಮೇಲೆ ಅಮಾನತು ಆಗ್ಬೋದು, ಮತ್ತೆ ಅವರ ಇಲಾಖಾ ತನಿಖೆಗೆ ಒಳಪಡಿಸಿ ಅವ್ರನ್ನ ಜೈಲಿಗೆ ಕಳಿಸುವಂತ ಕೆಲಸವನ್ನ ಮಾಡುವಂತ ಒಂದು ಉದ್ದೇಶ ಕೂಡ ಇದೆ. ಆ ಹಿನ್ನೆಲೆಯಲ್ಲಿ ಬಹಳಷ್ಟು ಇನ್ನಷ್ಟು ಅಧಿಕಾರಿಗಳು ಸಸ್ಪೆಂಡ್ ಆಗ್ಬೋದು, ಜೊತೆನಲ್ಲಿ ಅವರು ಇಲಾಖಾ ತನಿಖೆಯನ್ನು ಎದುರಿಸುವಂತ ಸಾಧ್ಯತೆ ಇದೆ ಪ್ರವೀಣ್. ಯಾಕಂತಂದ್ರೆ ಈ ಖಾತಾ ಈ ರೌಂಡ್ ರಾಬಿನ್ ಸಿಸ್ಟಮ್ ಅಲ್ಲಿ ಹೇಗಿತ್ತು ಅಂತಂದ್ರೆ ಯಾರು ಅಧಿಕಾರಿ ಕೆಲಸ ಮಾಡಿಲ್ಲ ಅಂದ್ರೆ ಆಟೋಮೆಟಿಕ್ ಆಗಿ 24 ಗಂಟೆಲಿ ಅದು ಬೇರೆ ಅಧಿಕಾರಿಗೆ ಶಿಫ್ಟ್ ಆಗ್ತಾ ಇತ್ತು. ಇದು ಏನಾಗ್ತಿತ್ತು, ಇಲ್ಲಿ ಲಂಚದ ಆಟಕ್ಕೆ ಬ್ರೇಕ್ ಹಾಕೋ ಸಲುವಾಗಿ ನಾನು ಈ ಸಿಸ್ಟಮ್ ನಾವು ತಂದಿದ್ದು ಅಂತ ಹೇಳಿ ಅವರು ಮೌನಿಶ್ ಮುದ್ಗಿಲ್ ಕಂದಾಯ ಏನು ವಿಭಾಗ ಇದಕ್ಕೆ ವಿಶೇಷ ಆಯುಕ್ತರಿದ್ದಾರೆ, ಅವರು ಆ ಸಿಸ್ಟಮ್ ಜಾರಿಗೆ ತಂದಿದ್ರು. ಈ ಸಿಸ್ಟಮ್ಗೆ ಸರಿಯಾಗಿ ಸಹಕಾರ ಕೊಟ್ಟಿಲ್ಲ ಅಂತ ಅವ್ರು ಪದೇ ಪದೇ ಹೇಳ್ತಾ ಇದ್ರು. ಈಗ ಆಂತರಿಕ ತನಿಖೆಯಲ್ಲಿ ಕೂಡ ವಿನಾಕಾರಣ ಅರ್ಜಿಗಳ ತಿರಸ್ಕಾರ ಮಾಡಿದ್ದು. ಈ ಖಾತಾವನ್ನು ಅತ್ಯಂತ ಪ್ರಮುಖವಾದ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ. ಇದರಿಂದ ಕೋಟ್ಯಾಂತರ ರೂಪಾಯಿ ಸರ್ಕಾರಕ್ಕೆ ಬೊಕ್ಕಸಕ್ಕೆ ಆದಾಯ ಬರಬೇಕಿತ್ತು. ನಿರೀಕ್ಷಿತ ಅದು ಯಶಸ್ಸು ಕಂಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮಾಡೋ ಸಂದರ್ಭದಲ್ಲಿ ಹಲವು ವಿಚಾರಗಳು, ಸ್ಫೋಟಕ ಮಾಹಿತಿಗಳು ಹೊರಬಂದಿದೆ ಅನ್ನುವಂತ ವಿಚಾರವನ್ನ ಅವರು ಈ ಲೆಟರ್ನು ಕೂಡ ಬರೆದಿದ್ದಾರೆ DCMಗೆ. ಈ ಎಲ್ಲ ಅಂಶಗಳು ನಾವೇನ್ ಹೇಳ್ತಿದೀವಿ, ಈ ಎಲ್ಲ ಅಂಶಗಳನ್ನ ಲೆಟರ್ ಕೂಡ ಬರೆದಿದ್ದಾರೆ. ನಾನು ಯಾವುದೇ ರೀತಿಗೂ ಏನು ತಪ್ಪು ಮಾಡಿಲ್ಲ, ಇದೇ ಕೆಲಸವನ್ನ ಮುಂದುವರಿಸ್ತೇನೆ, ಜನಸಾಮಾನ್ಯರ ಪರವಾಗಿ ನಾನು ಕರ್ತವ್ಯನ ನಿರ್ವಹಿಸ್ತೇನೆ ಅನ್ನುವಂತ ವಿಚಾರವನ್ನ ಅವರು ಅತ್ಯಂತ ಸ್ಪಷ್ಟವಾಗಿ ತಮ್ಮ ಏನು ಸಂದೇಶಗಳನ್ನ ನಾವೀಗ ತೋರಿಸ್ತಾ ಇದ್ದೀವಲ್ಲ, ಆ ಸಂದೇಶನ ಮೊಬೈಲ್ ನಲ್ಲಿ ಅವರು ಮಾಹಿತಿಯನ್ನು DCM ಅವ್ರಿಗೆ ಹಾಕಿರುವಂತದ್ದು, ಅದನ್ನ ನಮಗೂ ಕೂಡ ಮಾಹಿತಿಯನ್ನ ಶೇರ್ ಮಾಡಿರುವಂತದ್ದು. ಹಾಗೆ ಈ ಎಲ್ಲಾ ಮಾಹಿತಿಗಳ ಮೌನಿಶ್ ಮುದ್ಗಿಲ್ ಅವರೇ ಕೊಟ್ಟಿರುವಂತದ್ದು. ಹೀಗಾಗಿ ಆಂತರಿಕ ಸಂಘರ್ಷ ಏನು GBA ನೌಕರರ ಸಂಘ ಜೊತೆನಲ್ಲಿ ಮೌನಿಶ್ ಮುದ್ಗಿಲ್ ಅವರ ನಡುವೆ ನಡೀತಾ ಇದೆ, ಅದು ತಾರಕಕ್ಕೆ ಏರ್ತಾ ಇದೆ. ಇನ್ನು ಮುಂದೆ ಯಾವ ರೀತಿ ಹೋಗ್ಬೋದು, ಮತ್ತಷ್ಟು ಅಧಿಕಾರಿಗಳು ಜೈಲಿಗೆ ಹೋಗ್ತಾರ, ಜೊತೆನಲ್ಲಿ ಅವ್ರಿಗೆ ಏನು ಸಸ್ಪೆನ್ಷನ್ ಮತ್ತಷ್ಟು ಅಧಿಕಾರಿಗಳು ಸಸ್ಪೆಂಡ್ ಮಾಡ್ತಾರ, ಅದನ್ನು ನೋಡ್ಬೇಕಾಗಿದೆ. ಓಕೆ ಪ್ರಸನ್ನ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.